ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮಾನವೀಯತೆನೇ ಇಲ್ದಿರೋ ವ್ಯಕ್ತಿನ ಮದುವೆ ಆಗಕ್ಕೆ ನನಗೂ ಇಷ್ಟ ಇಲ್ಲ. ಆದರೂ ಮದುವೆ ಆಗ್ತೀನಿ, ಚಿಂತೆ ಮಾಡಬೇಡಿ. ಶಾಸ್ತ್ರಿಗಳೇ, ನಿಮ್ಮ ಆಸೆ ಈಡೇರಬೇಕು ಅಂದರೆ ನನ್ನ ಷರತ್ತನ್ನ ನೀವು ಒಪ್ಕೊಳ್ಳೇಬೇಕು. ನೀವ್ಯಾರು ಯಾವುದೇ ಕಾರಣಕ್ಕೂ ಬಂಗಾರಿ ಸುದ್ದಿಗೆ ಹೋಗಬಾರ್ದು. ಹೌದಾ? ಅವತ್ತು ಮಗನಿಗೆ ಬುದ್ಧಿ ಕಲಿಸ್ದೆ, ಇವತ್ತು ಅಪ್ಪನಿಗೆ ತಕ್ಕ ಶಾಸ್ತಿ ಮಾಡಿದ್ಯಾ ಬಿಡು. ಇನ್ಮೇಲೆ ನಿನ್ನ ತಂಟೆಗೆ ಯಾರೂ ಬರೋದಿಲ್ಲ. ಹೆದರ್ಕೋಬೇಡ, ಧೈರ್ಯವಾಗಿ ಅಂಗಡಿ ಮುಂದುವರಿಸ್ಬೋದು. ನನ್ನ ಉಳಿಸ್ಕೊಳಕ್ಕೆ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋತಿದ್ಯಲ್ಲೇ. ಮೊದಲನೇದಾಗಿ ಇಷ್ಟ ಇಲ್ಲ ಅಂದರೂ ಆ ದುಷ್ಟನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಎರಡನೇದಾಗಿ ನೀನು ಗೆದ್ದೆ ಅಂತ ಬೀಗ್ತಿದ್ರು, ಮದುವೆ ಆದಮೇಲೆ ಕಿರುಕುಳ ಕೊಡಲ್ವ ವಿರೂಪಾಕ್ಷಿ ಶಾಸ್ತ್ರಿಗಳು. ನೀನು ಮಾಡಿರೋ ಅವಮಾನನೆಲ್ಲ ತೀರ್ಸ್ಕೋತಾರೆ ಕಣೆ. ಅವ್ರ ಬಗ್ಗೆ ನಂಗೆ ಭಯ ಇಲ್ಲ ಕಣೋ, ಮುಂದೇನಾಗುತ್ತೋ ಆಗಲಿ. ಆದರೆ ಈಗ ಆ ನಿಮ್ಮ ಮಹಾತಾಯಿ ಮೇಲೆ ನಾನು ಸೇಡ್ ತೀರಿಸ್ಕೋಬೇಕು. ದೇವಾದಿ ದೇವತೆ ಅಂತ ನೀವೆಲ್ಲ ನಂಬಿರೋ ಅವಳನ್ನೇ ಎದುರು ಹಾಕ್ಕೊಂಡಿದ್ದೀನಿ. ಇವರೆಲ್ಲ ಯಾವ ಮಹಾ? ನೀನಲ್ಲಿ ಯುದ್ಧ ಮಾಡ್ತಿರ್ತೀಯ, ನಾನಿಲ್ಲಿ ನೋವು ಅನುಭವಿಸ್ತಾ ಇರ್ತೀನಿ. ಬೇಡ ಸುಂದರಿ, ಇದನ್ನೆಲ್ಲ ಬಿಟ್ಬಿಡು. ಈ ಅಮ್ಮನವರು, ಶಾಸ್ತ್ರಿಗಳು, ಸಚ್ಚಿ ಇವ್ರನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗ್ಬಿಡೋಣ ಬಾ. ನಾನು ನೀನು ನಮ್ಮಮ್ಮ ಬದುಕೋಕ್ಕೆ ಜಾಸ್ತಿ ದುಡಿಬೇಕಾಗಿಲ್ಲ, ಹೇಗೂ ಬದುಕಬಹುದು. ಇಲ್ಲಿದ್ದ ದಿನ ಸಾಯೋದಕ್ಕಿಂತ ದೂರದಲ್ಲಿ ನೆಮ್ಮದಿಯಿಂದ ಇದ್ಬಿಡೋಣ. ಇಲ್ಲ, ಇಲ್ಲೇ ಬದುಕು ತೋರಿಸ್ಬೇಕು, ಇಲ್ಲೇ ಯುದ್ಧ ಮಾಡಬೇಕು. ನನ್ನ ಬಗ್ಗೆ ನಿನ್ಗಿರೋ ಕಾಳಜಿ ಅರ್ಥ ಆಗುತ್ತೆ ಕಣೋ ಬಂಗಾರಿ, ಆದರೆ ಹಿಂದೆ ಸರಿಯೋ ಮಾತೇ ಇಲ್ಲ. ನಿನ್ನ ಮದುವೆ ತಡಿಲೇಬೇಕು ಮಗಳೇ, ಅದು ವಿಧಿ ನಿಯಮ. ನನ್ನ ಕರ್ತವ್ಯ, ತಡಿತೀನಿ. ಯುದ್ಧ ನಮ್ಮಿಬ್ಬರ ನಡುವೆ ಅಲ್ಲ ಮಗಳೇ, ಕೆಟ್ಟವ್ರ ವಿರುದ್ಧ ನಾವಿಬ್ಬರು ಹೋರಾಡಬೇಕು. ನೀನು ನನ್ನ ಪಕ್ಷ ಮಗು, ಅವ್ರ ಕೈಲಿ ಸಿಕ್ಕಾಕ್ಕೊಂಡ್ರೆ ನನ್ನ ಶಕ್ತಿಯ ಅಸ್ತ್ರ ಆ ದುಷ್ಟರ ಕೈಲಿ ಬಂದೀಕಾರವಾಗ್ಬಿಡತ್ತೆ. ಅದಕ್ಕಾಗಿಯೇ ಈ ಜಗನ್ನಾಟಕ. ಧರ್ಮ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕೋಸ್ಕರ ನಾವಿಬ್ಬರು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಲೇಬೇಕು. ನಾವಿಬ್ಬರು ಸೇರಿ ಶ್ರೀಚಕ್ರನ ಉಳಿಸ್ಬೇಕು. ಇದು ದೈವ ನಿಯಮ, ನಮ್ಮ ಕರ್ತವ್ಯ. ಶ್ರೀಚಕ್ರನ ಉಳಿಸ್ಬೇಕು. ಇನ್ನು ಮುಂದೆ ನಮ್ದೇನಿದ್ರು ಕರ್ಮಣ್ಯೇವಾಧಿಕಾರಸ್ಥೆ. ಅದಕ್ಕೆ ಮಗು, ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನನ್ನು ಎಚ್ಚರಿಸೋ ಕೆಲಸ ಮಾಡ್ತಾ ಇರೋದು. ಇದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಕಾಲಾಯ ತಸ್ಮೈ ನಮಃ, ಶ್ರೀಚಕ್ರ ರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೇನಾಯ್ತಪ್ಪ? ಗಾಬರಿ ಆಗೋಂಥದ್ದೇನಿಲ್ಲ, ಸ್ವಲ್ಪ ಅಲರ್ಜಿ ಆಗಿದೆ ಅಷ್ಟೇ. ನಿಮ್ಮ ತಂದೆಯವರಿಗೆ ವೈದ್ಯ ಕೂಡ ಗೊತ್ತಿತ್ತಲ್ಲ, ಬಟ್ಟೆ ಹಾಕಿಸ್ಕೋಬೇಕಾಗಿತ್ತು. ಹಾಂ, ಅವರೇ ನೋಡ್ತಿದ್ದಾರೆ. ಅದು ಸುಂದ್ರಿ ನಮ್ಮ ಮನೆಗೆ ಬಂದಿದ್ಲು, ಆದರೆ ಅವಳ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಅಲ್ಲಿ ಎಲ್ಲರೂ ಇದ್ರು. ಅವಳಿಗೇನಾದರೂ ಹೇಳೋದಿತ್ತ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನು? ಇರಿ ಕರಿತೀನಿ. ಸುಂದ್ರಿ, ಏ ಸುಂದ್ರಿ. ಏನಜ್ಜಿ? ನೋಡು ಯಾರು ಬಂದಿದ್ದಾರೆ ನೋಡು. ಏನು ನೋಡೋದು, ಇಷ್ಟು ವರ್ಷಗಳಿಂದ ನೋಡ್ತಾನೇ ಇದ್ದೀನಲ್ಲ, ಏನೂ ಬದಲಾಗಿಲ್ಲ. ದೇಹ ಮಾತ್ರ ಬೆಳೆದಿದೆ, ಬುದ್ಧಿ ಅಷ್ಟರಲ್ಲೇ ಇದೆ.
ಏಯ್ ಹಾಗೆಲ್ಲ ಮಾತಾಡ್ತಾರೇನೆ? ನಿನ್ನನ್ನು ನೋಡಬೇಕು ಅಂತಲೇ ಬಂದಿದ್ದಾರೆ, ಮಾತಾಡ್ಸೆ. ಅಯ್ಯೋ ಹೌದೇನೋ, ನಿಮ್ಮನೆಗೆ ಬಂದಿದ್ನಲ್ಲ, ಅಲ್ಲೇ ಮಾತಾಡ್ಸೋದಲ್ವಾ? ನಾನು ಅಷ್ಟೊಂದು ಮಾತಾಡಿದೆ ನಿಮ್ಮನೇಲಿ, ನೀನು ತುಟಿಕ್ ಪಿಟಿಕ್ ಅಂದೆ ಒಳ್ಳೆ ಗರಡ್ಗಂಬ ಥರ ನಿಂತಿದೆ. ಇವಾಗೇನೋ ನನ್ನ ಹತ್ರ ಮಾತಾಡೋ ಅಂಥದ್ದು? ಸುಂದ್ರಿ, ಏಕವಚನದಲ್ಲಿ ಮಾತಾಡಿಸ್ತಾರೇನೆ, ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕು. ತಾವು ಏನು ಬಂದಿದ್ದು? ನಮ್ಮ ಸುಂದರಿ ಅವ್ರ ಮನೆಗೆ ಹೋಗಿದ್ಲಂತೆ. ಅಲ್ಲಿ ನನ್ನ ಜೊತೆ ಮಾತಾಡೋಕ್ಕಾಗ್ಲಿಲ್ವಂತೆ, ಅದಕ್ಕೆ ಇಲ್ಲಿವರೆಗೂ ಬಂದಿದ್ದಾನೆ. ಓಹ್ ಹಾಗ, ಮಾತಾಡ್ಕೊಳ್ಳಿ. ಅಮ್ಮ, ಹಿತ್ಲಲ್ಲಿ ನಿನ್ನ ಸೀರೆ ಒಣಗಿ ಹಾಕಿದ್ಯಾ ನೋಡು, ಮಳೆ ಬರೋ ಹಾಗಿದೆ. ಒದ್ದೆ ಆದ್ರೆ ಏನಂತೋ, ಒದ್ದೆ ಆದ್ರೆ ಮತ್ತೆ ಒಣಗುತ್ತೆ. ಅಳಿಯಂದ್ರು ಮನೆಗೆ ಬಂದಿದ್ದಾರೆ, ಅವ್ರೇನೋ ಸುಂದರಿ ಹತ್ರ ಮಾತಾಡಬೇಕು ಅಂದ್ರು, ನಾವು ಕೇಳಿಸ್ಕೊಳ್ಳೋಣ ಇರೋ. ಅಮ್ಮ, ಇದೇನು ವಿಳೆ ಶಾಸ್ತ್ರನ? ಅವ್ರು ಮಾತಾಡ್ತಿರ್ತಾರೆ, ನಿನ್ನ ಪಕ್ಕದಲ್ಲೇ ಹಾಡು ಹಸೆ ಹೇಳ್ಕೊಂಡು ಜಾಡ ಊರೋಕೆ. ಸೂಕ್ಷ್ಮನೇ ಇಲ್ಲ, ವಯಸ್ಸಾಯ್ತು ಅಷ್ಟೇ. ಹೋಗು, ಹಿತ್ತಲಲ್ಲಿ ಒಣ ಹಾಕಿರೋ ಬಟ್ಟೆ ತಗೊಂಡು ಹೋಗು, ನಾನು ನೀರು ಸೇದಬೇಕು. ಮಾತಾಡು. ಎಲ್ರು ಹೋದ್ರಲ್ಲ, ಹುಡುಗಿ ನಾನು, ನಾಚ್ಕೋಬೇಕಾಗಿರೋಳು ನಾನು. ನೀ ಯಾಕೆ ನಾಚ್ಕೋತಿದ್ಯಾ? ಅದೇನು ಅಂತ ಹೇಳು. ಅದು ಅಷ್ಟೇನಾ? ಹೊರಡ್ಲ ನಾನು? ನೀ ನನ್ನ ಮದುವೆಗೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾವಾಗ ಹೇಳಿದೆ ನಿನ್ನನ್ನು ಒಪ್ಪಿದ್ದೀನಿ ಅಂತ? ಮತ್ತೆ ನನ್ನ ಮದುವೆ ಆಗೋ ಹೆಣ್ಮಕ್ಳೆಲ್ಲ ಮದುವೆ ಗಂಡನ ಒಪ್ಪೆ ಮದುವೆ ಆಗ್ತಾರಾ? ಅಂದರೆ ಅರ್ಥ ಆಗಲಿಲ್ಲ. ನಿಮ್ಮಂಥ ಗಂಡಸರಿಗೆ ಇದೆಲ್ಲ ಅರ್ಥನೂ ಆಗಲ್ಲ ಬಿಡಿ. 108 ಕಾರಣಗಳಿರುತ್ತೆ ನಾವುಗಳು ಮದುವೆಗೆ ಒಪ್ಕೊಳ್ಳೋದಿಕ್ಕೆ. ನಾನು ಒಪ್ಪಿರೋದು ಮದುವೆನ, ನಿನ್ನನ್ನಲ್ಲ. ಇನ್ನೇನಾದರೂ ಹೇಳೋದಿದ್ಯಾ? ಬೇಗ ಹೇಳೋ. ಅದು ಇರು, ಕಾಫಿ ತರ್ತೀನಿ. ಕಾಫಿ ಕುಡಿದ್ಮೇಲೆ ಧೈರ್ಯನೂ ಬರ್ಬೋದು, ಗಂಟ್ಲು ಸರಿ ಹೋಗ್ಬೋದು. ಯಾಕೆ ಎದ್ಬಿಟ್ಟೆ? ಕಾಫಿ ಕುಡ್ಕೊಂಡು ಹೋಗು, ಮಾಡಿರೋದು ದಂಡ ಆಗುತ್ತೆ. ನಮ್ಮದು ಲೆಕ್ಕಾಚಾರದ ಸಂಸಾರ, ಹಾಗೆಲ್ಲ ದಂಡ ಮಾಡೋಕ್ಕಾಗಲ್ಲ. ಸಕ್ಕರೆ ಇಲ್ಲ ಅಲ್ವಾ? ಬೇಕು ಅಂತಲೇ ಹಾಕಿಲ್ಲ. ಸಕ್ಕರೆ ಕಾಯಿಲೆ ಈಗ ಇಲ್ಲದೆ ಇರಬಹುದು, ಮುಂದೆ ಬರಬಾರ್ದಲ್ಲ. ಮುಂದೆ ಗಂಡ ಆಗೋನು ಈಗಲಿಂದಲೇ ಕಾಳಜಿ ವಹಿಸಬೇಕು. ಕುಡೀರಿ. ಓ, ತಾವು ಸಕ್ಕರೆ ಇಲ್ಲದೆ ಕಾಫಿ ಕುಡಿಯಲ್ಲ ಅನಿಸುತ್ತೆ. ಕೊಡಿ, ಸಕ್ಕರೆ ಹಾಕೋ ಬರ್ತೀನಿ. ಯಾಕೆ ಹೋಗಿದ್ದೆ ನೀನು ಅವ್ರ ಮನೆಗೆ? ಸುಂದರಿ ನೋಡಬೇಕು ಅನ್ನಿಸ್ತು, ಅದಕ್ಕೆ. ಹಾಗನ್ಸಿದ್ರೆ ನನಗೆ ಹೇಳಬೇಕಾಗಿತ್ತು. ನೀನು ಮದುವೆ ಆಗಿಲ್ಲ, ಈಗಲೇ ಅವ್ರ ಮನೆಗೆ ಹೋಗಿ ಬರೋದು ಮಾಡಿದ್ರೆ ಹೆಣ್ಣಿನ ಕಡೆ ಸದ್ರ ಆಗೋದಿಲ್ವಾ? ನೀನು ಹೆಂಡ್ತಿನ ಅಂಕೆಲೆ ಇಟ್ಕೊಳಕಾಗುತ್ತಾ? ನಮಗೆ ತಾನೇ ಬೆಲೆ ಏನಿರುತ್ತೆ, ಅರ್ಥ ಮಾಡ್ಕೋ. ಇಷ್ಟಪಟ್ಟು ಮದುವೆ ಆಗ್ತಿರೋ ಹುಡುಗಿ ಸುಂದರಿ, ಅವಳಿಗೆ ಬೆಲೆ ಕಟ್ಟಬಾರ್ದು. ಮುಂದೆ ಅವಳು ನನ್ನ ಹೆಂಡತಿ ಆಗೋಳು, ಅವಳು ಇಷ್ಟ ಕಷ್ಟನ ನಾನು ತಿಳ್ಕೊಬೇಕಾಗತ್ತೆ. ಹಾಗೆ ನನಗೂ ಒಂದೆರಡು ಮುದುವಾಗಿ ಮಾತಾಡಬೇಕು ಅನ್ನಿಸ್ತು, ಅದು ತಪ್ಪಲ್ಲ ಅಲ್ವಾ? ಆಹಾ, ಏನು ಅಪ್ಪ ಮಕ್ಕಳು ತಾಳ್ಮೇಳ? ಅಪ್ಪ ಡೋಲ್ ಬಾರಿಸ್ಲಿ, ಮಗ ವಾಲ್ಗ ಓದ್ಲಿ, ಇನ್ನೇನು ಮದುವೆ ಮುಗ್ದೇ ಹೋಗುತ್ತೆ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ದೇಶಿಕರೇ, ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಕ್ಷಮಿಸಿ ಶಾಸ್ತ್ರಿಗಳೇ, ಇದು ಜನ ಆಡ್ತಿರೋದು. ನನಗೆಲ್ಲಿಂದ ಬರಬೇಕು ಅಷ್ಟು ಧೈರ್ಯ ನಿಮ್ಮ ಮುಂದೆ ಮಾತಾಡೋದಕ್ಕೆ? ಅದು ಯಾರೋ ಬಂದು ನಿಮ್ಮ ಮಾತುಕತೆ ಮಧ್ಯದಲ್ಲೇ ನಿಮ್ಮ ಸೊಸೆ ಆಗೋಳ ಹಣೆಗೆ ಕುಂಕುಮ ಇಟ್ಟು ಹೋದ್ನಂತೆ. ಏನು ಮಾಡ್ತಿದ್ರಿ ನೀವು ಇಷ್ಟೆಲ್ಲ ಆಗೋವಾಗ? ತೆಗೆದು ನಾಲ್ಕು ಬಿಡೋದಲ್ವಾ? ಅದೆಲ್ಲ ಯಾಕೆ ಇವಾಗ?
ಅವನು ಯಾವನ ಕುಂಕುಮ ಇಟ್ರೆ ಏನಾಯ್ತು? ತಾಳಿ ಕಟ್ಟದ್ದು ನಾನೇ. ನಾನಲ್ಲಪ್ಪ, ಜನ ಕೇಳ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳು ಶಾಸ್ತ್ರ ಪುರಾಣ ಓದಿರೋರು, ಅವ್ರಿಗೆ ಗೊತ್ತಿಲ್ವಾ ಸಂಪ್ರದಾಯ? ಅವನು ಯಾವನಾದರೂ ಆಗಿರಲಿ, ಹೆಣ್ಣಿನ ಹಣೆಗೆ ಕುಂಕುಮ ಇಟ್ಟ ಅಂದರೆ ಅವನೇ ಅವಳ ಗಂಡ. ಈಗ ಶಾಸ್ತ್ರಿಗಳು ಅವ್ರ ಮಗನಿಗೆ ಬೇರೆ ಹೆಣ್ಣು ಹುಡುಕ್ಬೇಕಲ್ವಾ ಅಂತ ಕೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಜನ ಹೇಳ್ತಾರೋ ಬಿಡ್ತಾರೋ, ಆದ್ರೆ ನೀವು ಮಾತ್ರ ನನ್ನನ್ನು ಕಟ್ಟೆಯಲ್ಲಿ ನಿಲ್ಸಿ ಕೇಳ್ತಾ ಇದ್ರಿ. ಇವತ್ತು ಆ ಹೆಣ್ಣು ಮಗುನೇ ಹೇಳಿಲ್ವಾ, ದೇವಸ್ಥಾನದಲ್ಲಿ ಪೂಜೆ ಮಾಡೋರೆ ಕುಂಕುಮ ಇಡ್ತಾರೆ, ಅಣ್ಣ ತಮ್ಮಂದರು ಮದುವೆ ಶಾಸ್ತ್ರದಲ್ಲಿ ಕುಂಕುಮ ಇಡ್ತಾರೆ, ಇದು ಸಂಪ್ರದಾಯ ಅಷ್ಟೇ. ಮುಖ್ಯವಾಗಿ ತಾಳಿ ಕಟ್ಟಿದ್ರೆ ಮಾತ್ರ ಗಂಡ ಹೆಂಡತಿ ಸಂಬಂಧ, ಇದು ಶಾಸ್ತ್ರಗಳು ಕೂಡ ಅದನ್ನೇ ಹೇಳುತ್ತೆ. ನಿಮ್ಗೆ ಸಂಶಯ ಇದ್ರೆ ಒಂದ್ಸರಿ ಎಲ್ಲಾ ಶಾಸ್ತ್ರಗಳನ್ನು ತಿರುವು ಹಾಕಿ ನೋಡಿ. ಬರೀ ತಾಳೆ ಕರಿ ಓದಿದ್ರೆ ಆಗೋದಿಲ್ಲ. ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಆಳವಾಗಿ ತಿಳುವಳಿಕೆ ಇರಬೇಕು. ಎಂತ ಭಂಡ್ರು ಇದು ನೀವು ಹೇಳ್ತಾ ಇಲ್ಲ ರೀ, ಜನ ಹೇಳ್ತಾ ಇದ್ದಾರೆ. ಇಲ್ಲ, ನಾನೇ ಹೇಳ್ತಿರೋದು. ಅವ್ರ ಮನೆಯವ್ರಿಗೆಲ್ಲ ಸಹಾಯ ಮಾಡೋ ನೆಪದಲ್ಲಿ ಎಲ್ಲರನ್ನು ನಿಮ್ಮ ಕೃಪಾ ಕಟಾಕ್ಷದಲ್ಲಿ ಕಟ್ಟಾಕೊಂಡು ಆ ಹೆಣ್ಣು ಮಗಳು ಬಾಳನ್ನ ಹಾಳು ಮಾಡ್ತಿದ್ದೀರಲ್ಲ, ಯಾವನು ಕುಂಕುಮ ಇಟ್ನೋ ಅವಳಿಗೆ ಮದುವೆ ಮಾಡಿಕೊಡ್ಬೇಕಾದ ಧರ್ಮ. ಧರ್ಮ ಕರ್ಮದ ಬಗ್ಗೆ ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ನಾನು ಏನ್ ಹೇಳ್ತೀನೋ ಅದೇ ಧರ್ಮ, ನಾನು ಏನ್ ಪಾಲಿಸ್ತೀನೋ ಅದೇ ಕರ್ಮ. ನಿಮ್ಗಿಷ್ಟ ಇದ್ರೆ ಇರಿ, ಸಹಿಸ್ಲಿಲ್ಲ ಅಂತ ಆದ್ರೆ ಬಾಗಿಲು ತೆಗೆದಿದೆ, ಮನೆಯಿಂದ ಹೊರಗಡೆ ಹೋಗ್ಬೋದು. ಒಂದು ಸಾರ್ತಿ ಒಬ್ಬ ಹುಡುಗ ಒಂದು ಹುಡುಗಿ ಹಣೆ ಕುಂಕುಮ ಇಟ್ಟ ಮೇಲೆ ಆ ಹುಡುಗಿಗೆ ಎರಡನೇ ಮದುವೆ ಮಾಡೋಕೆ ಹೊರಟಿದ್ದೀರಲ್ಲ, ನಿಮ್ಮನ್ನು ನೋಡಿ ಜನ ನಗಲ್ವಾ? ಧರ್ಮಕ್ಕೆ ಹೆದರಲ್ಲ, ಶಾಸ್ತ್ರಕ್ಕೆ ಹೆದರಲ್ಲ, ಜನಕ್ಕೆ ಹೆದರಲ್ಲ, ದೈವಕ್ಕೆ ಹೆದರಲ್ಲ. ಕೊನೆ ಪಕ್ಷ ಆ ಮನಸ್ಸಾಕ್ಷಿಗಾದರೂ ಹೆದರ್ಬೇಕಲ್ವಾ? ನೀವೆಂತ ಶಾಸ್ತ್ರಿಗಳು, ನೀವೆಂತ ಪಂಡಿತರು, ನೀವೆಂತ ವೇದಶಾಸ್ತ್ರ ಪಾರಂಗತರು ರೀ. ವಿನಾಶಕಾಲೇ ವಿಪರೀತ ಬುದ್ಧಿ, ಇದು ನಿಮ್ಮ ಶಾಸ್ತ್ರನೇ ಹೇಳಿರೋದು. ಅಪ್ಪ, ಏನೇ ಆಗ್ಲೇ ಮಾತು ಮುಗ್ದೋಯ್ತಾ? ಮಾತಾಡೋಕ್ಕೇನಿದೆ, ಮಣ್ಣು. ಮದುವೆ ನಿಶ್ಚಯ ಮುಗ್ದಾಯ್ತಲ್ಲ. ಎಳಸು ನೀನು. ಮದುವೆಗೆ ಮುಂಚೆ ಮಾತಾಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಹುಡುಗರಿಗೆ. ಹೋಗು, ಅವ್ರ ಮಾತನಾದರೂ ಕೇಳಿಸ್ಕೊ. ಅವನು ಆಗಲೇ ಹೋಗಾಯ್ತು. ಹೊರಟು ಬಿಟ್ರ? ಹೋಗ್ಲಿ ಬಿಡಪ್ಪ, ಮದುವೆ ಆದ್ಮೇಲೆ ಮಾತಾಡೋದು ಇದ್ದೇ ಇರುತ್ತಲ್ಲ. ಈಗಲೇ ಮಾತೆಲ್ಲ ಖರ್ಚು ಮಾಡಿಬಿಡ್ಬಾರ್ದು. ಸುಂದ್ರಿ, ನಿನ್ನ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ. ನಿನಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ಇಷ್ಟ ಇರಲಿ ಬಿಡಲಿ, ನಾನು ಅವನ್ನೇ ಮದುವೆ ಆಗಬೇಕು. ಈ ಜನಗಳಿಗೆ ನಾವೇನು ಅಂತ ತೋರಿಸ್ಬೇಕು. ಇದೇ ಸಚ್ಚಿ, ಇದೇ ಶಾಸ್ತ್ರಿಗಳು ತಿಂಗಳ ಹಿಂದೆ ನಮ್ಮನ್ನ ನಾಯಿ ದನಗಳ ಥರ ಅವ್ರ ಮನೆ ಬಾಗ್ಲಲ್ಲಿ ನಿಲ್ಸಿದ್ರು, ನೆನಪಿದ್ಯಾ? ನಮ್ಮನೆ ಊರ್ ಬಿಟ್ಟು ಹೋಗೋದಕ್ಕೆ ಹೇಳಿದ್ರು, ನಮ್ಮನೆ ಒಳಗಡೆ ನಾ ಬರೋದಕ್ಕೇನೆ ನಿಷೇಧ ಹೇರಿದ್ರು. ಈಗ ಅವ್ರಿಗೆ ನಾನು ಬೇಕಾಗಿದೆ, ಅವ್ರ ಮನೆ ಸೊಸೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹಲ್ ಕಿರ್ಕೊಂಡು ಬರ್ತಿದ್ದಾರೆ ಸಮಯ ಸಾಧಕರು. ಒಂದು ಮಾತು ಹೇಳ್ತೀನಿ ಮಗಳೇ, ಹಠಕ್ಕೆ ಸೇಡ್ಗೆ ಮದುವೆ ಆದರೆ ಹಾಳಾಗೋದು ನಿನ್ನ ಬಾಳು. ನಿನ್ನ ಕೈಯಾರೆ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಂಡು ಹಾಗಾಗತ್ತೆ. ಯೋಚನೆ ಮಾಡು. ಇದು ಅವ್ರ ಮೇಲಿನ ಸೇಡ್ ಮಾತ್ರ ಅಲ್ಲಪ್ಪ. ಅವಳಿದಾಳಲ್ಲ, ನಿಮ್ಮೆಲ್ಲರಿಂದ ಪೂಜೆ ಮಾಡಿಸ್ಕೊಂಡು ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಕೊಂಡು ನಮ್ಮನೇಲೆ ದಿಮ್ರಂಗ ಅಂತ ಜಾಂಡ ಹುಡ್ಕೊಂಡು ಕೂತಿದ್ದಾಳಲ್ಲ ನಿಮ್ಮ ಮಹಾತಾಯಿ, ಅವಳ ಮೇಲಿನ ಸೇಡು ಕೂಡ. ಈ ನನ್ನ ನಿರ್ಧಾರದಿಂದ ನನ್ನ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ.
ನಾನೇನು ತಪ್ಪು ಮಾಡಿದ್ದೀನಿ ತಾಯಿ? ನನಗೆ ಯಾಕಿಂತ ಕಿತ್ತು ತಿನ್ನೋ ಕಿರುಬನ ಜೊತೆ ಗಂಟು ಹಾಕಿದೆಯಾ? ನ್ಯಾಯ, ನೀತಿ, ಧರ್ಮ, ಶಾಸ್ತ್ರ ಎಲ್ಲದನ್ನು ಗಾಳಿಗೆ ತೂರಿ ತನ್ನ ಸ್ವಾರ್ಥ ಸಾಧನೆ ಒಂದನ್ನೇ ಗುರಿಯಾಗಿ ಇಟ್ಕೊಂಡಿರೋ ಈ ವಿರೂಪಾಕ್ಷ ಶಾಸ್ತ್ರಿ ಜೊತೆ ನನ್ನನ್ನು ಯಾಕೆ ಗಂಟು ಹಾಕಿದೆಯಾ? ಇದೇನು ತಾಯಿ ನಿನ್ನ ಮಹಿಮೆ? ರಾಕ್ಷಸರು ಸಕಲ ಸಂಪತ್ತನ್ನು ಅನುಭವಿಸ್ತಾ ನಿನ್ನನ್ನು ಬೈಕೋತಾ ನಿನ್ನಿಂದಲೇ ಹತರಾಗಿ ಮುಕ್ತಿ ಪಡಿತಾರೆ. ಆಮೇಲೂ ಅವರಿಗೆ ಸ್ವರ್ಗ. ಆದರೆ ನನ್ನಂಥ ಭಕ್ತರು ನಿನ್ನ ಧ್ಯಾನ ಮಾಡ್ತಾ ಇದ್ದಷ್ಟ ಕಾಲವೂ ಕಷ್ಟಪಡ್ತಾ ನಿನ್ನ ಧ್ಯಾನದಲ್ಲೇ ಕಣ್ಣು ಮುಚ್ಚಿದ್ರು ನಿನ್ನ ಆ ಸ್ಥಾನದಲ್ಲೇ ನಿನ್ನ ಸ್ತುತಿ ಮಾಡ್ಕೊಂಡಿರುವಂಥ ಭಾಗ್ಯ. ಒಟ್ಟಾರೆ ಜನ್ಮ ಜನ್ಮಾಂತರದಲ್ಲೂ ಯಾವತ್ತೂ ನಮಗೆ ಸುಖ ಇಲ್ಲ. ಇದು ನಿನ್ನ ಭಕ್ತರಿಗೆ ನೀನು ತೋರೋ ಕೃಪೆ. ಯಾಕಮ್ಮ ಈ ಪಾಡ ನನಗೆ? ನಾನಿನ್ನು ಎಷ್ಟು ದಿನ ಹೇಗಬೇಕು ಈ ಭವಬಂಧನದಲ್ಲಿ? ಅದೊಂದು ತಾಳೆಗರಿ ಗ್ರಂಥಕ್ಕಾಗಿ ಇಷ್ಟು ವರ್ಷ ನನ್ನ ಜೀವ ಸಾವಿಸ್ಬಿಟ್ನಲ್ಲ. ನಿನಗಿನ್ನೂ ಕರುಣೆ ಬರಲಿಲ್ವಾ ನನ್ನ ಮೇಲೆ? ಸ್ವಾಮಿಗಳೇ, ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ? ನಮ್ಮ ಕಷ್ಟ ಇನ್ನು ಯಾರ ಹತ್ರ ಹೇಳ್ಕೊಳ್ಳೋದಪ್ಪ? ಆ ತಾಯಿ ಹತ್ರ ಹೇಳ್ಕೊತಿದ್ದೆ. ಓ, ಅಮ್ಮನವ್ರ ಜೊತೆ ಮಾತಾಡ್ತಿದ್ದೀರಾ? ನಿಮಗೂ ಕಾಣ್ತಾಳ ಆ ತಾಯಿ? ನನಗೂ ಅಂದರೆ ಇನ್ಯಾರು ಹೀಗೆ ಮಾತಾಡ್ತಾರೆ? ನಮ್ಮ ಸುಂದ್ರಿ ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ಎಲ್ಲೆಲ್ಲ ನೋಡ್ಕೊಂಡು ಮಾತನಾಡ್ತಿರ್ತಾಳೆ. ಎದುರುಗಡೆನೇ ಇದ್ರು ನನಗಂತೂ ಯಾರೂ ಕಾಣಿಸೋದೇ ಇಲ್ಲ. ಒಂದೊಂದ್ಸಲ ಅವಳಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಸಾಧ್ಯನೇ ಇಲ್ಲ ಕಣೆ. ಅವಳು ನೋಡಿದರೆ ಯಾವಾಗಲೂ ದೈವನಿಂದಿನಲ್ಲಿ ತೊಡಗಿರ್ತಾಳೆ ಅಂತ ಕೇಳ್ಪಟ್ಟಿದ್ದೀನಿ. ಅವಳಿಗೆ ಆ ತಾಯಿ ಕಾಣಬೇಕು ಅಂದರೆ ಪ್ರಹ್ಲಾದನ ಕೋರಿಕೆ ಥರ ಆ ತಾಯಿ ಕಂಬದಿಂದ ಎದ್ದು ಬರಬೇಕಷ್ಟೆ. ಸುಳ್ಳೆ ಏನೇನೋ ಹೇಳಬೇಡ. ಅದೇನೋ ಗೊತ್ತಿಲ್ಲ ಸ್ವಾಮಿ. ಅವಳಾದರೆ ಅಮ್ಮನವ್ರನ್ನ ಬೈಯೋದಕ್ಕೆ ಅವಳ ಹತ್ರ ಮಾತನಾಡ್ತಿರ್ತಾಳೆ. ನಿಮ್ಗೇನು ಕೊರತೆ? ನೀವು ವಿರೂಪಾಕ್ಷಿ ಶಾಸ್ತ್ರಿಗಳ ಸಂಘದಲ್ಲಿದ್ದೀರಿ. ನೀವು ಮಾತನಾಡೋದು ನೋಡಿದ್ರೆ ನಿಮ್ಮ ಖುಷಿನ ಹೇಳ್ಕೊತಿಲ್ಲ ಅಂತ ಅನಿಸ್ತಾ ಇದೆ. ನಮ್ಮ ತಂದೆಗೆ ನಾನು ದೈವಿಕ ವಿದ್ಯೆ ಕಲಿಬೇಕು ಅಂತ ಬಹಳ ಆಸೆ ಇತ್ತು. ಅವರು ಸಾಧನೆ ಮಾಡ್ತಾಯಿದ್ರು. ಆದರೆ ಅವರು ಅರ್ಧ ಸಾಧನೆಯಲ್ಲಿದ್ದಾಗಲೇ ತಾಯಿ ಪಾದ ಸೇರ್ಕೊಂಡ್ಬಿಟ್ರು. ಅವರ ಸಾಧನೆಯನ್ನು ನಾನು ಪೂರ್ತಿ ಮಾಡಬೇಕು ಅನ್ನೋದು ಅವರ ಕಡೆಯ ಆಸೆ ಆಗಿತ್ತು. ಆದರೆ ನಾನು ಅವರ ಸಾಧನೆಯನ್ನು ಪೂರ್ತಿ ಮಾಡದೇ ಇದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಪ್ರಯತ್ನವನ್ನು ಮುಂದುವರಿಸಿದೆ. ಆದರೆ ಈಗ ನನ್ನ ಪ್ರಯತ್ನ ಕೂಡ ಫಲಿಸ್ತಾ ಇಲ್ಲ. ಆ ನನ್ನ ಸಾಧನೆಗೆ ಬೇಕಾದ ಧರ್ಮಗ್ರಂಥವೊಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ಪಡಿಬೇಕು ಅಂತ ನಾನು ಪಡಬಾರದು ಪಾಡುಪಟ್ಟು ಇಲ್ಲೇ ಬಂದಿಯಾಗ್ಬಿಟ್ಟಿದ್ದೀನಿ. ಕ್ಷಮಿಸಿ ಸ್ವಾಮಿಗಳೇ, ನಿಮ್ಮ ಪಾಡಿಗೆ ನೀವು ಮಾತನಾಡ್ಕೋತಿದ್ರಿ. ನಾನು ಬಂದು ನಿಮಗೆ ತೊಂದರೆ ಕೊಟ್ಬಿಟ್ಟೆ ಅನಿಸುತ್ತೆ. ಇಲ್ಲ ಕಣಪ್ಪ, ಆ ತಾಯಿನೇ ನಿನ್ನನ್ನು ಎಲ್ಲಿ ಕಳಿಸಿ ಹಳೆ ನನ್ನ ಮೊರೆ ಕೇಳಿ. ಆ ಸುಂದರಿ ಕೂಡ ತಾಯಿ ಜೊತೆ ಮಾತಾಡ್ತಿದ್ದಾಳೆ ಅಂದರೆ ಇದರಲ್ಲೇನೋ ದೈವ ನಿರ್ಣಯ ಇದೆ. ಈ ವಿಚಾರ ನನಗೆ ತಿಳಿಯೋ ಹಾಗೆ ಮಾಡಿ ಕತ್ತಲಲ್ಲಿದ್ದ ನನ್ನ ಸಾಧನೆಯ ದಾರಿನ ಬೆಳಕು ಮಾಡಿದೆ. ಇವತ್ತು ನೀನೇ ನನಗೆ ಪುಣ್ಯ ದರ್ಶನ. ಅಯ್ಯೋ, ನಾನು ಚಪ್ಪಲಿ ಕಾಯೋನು. ನಾನೆಲ್ರಿಗೂ ಕೈ ಮುಗಿಬೇಕು. ನೀವು ಈ ಕೈ ಮುಗಿಯೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ನಿಮ್ಮ ಪಾಡಿ ನೀವು ಆಕಾಶ ನೋಡ್ಕೊಂಡು ಮಾತಾಡ್ಕೊಳ್ಳಿ. ನಾನು ಬರ್ತೀನಿ. ತಾಯಿ, ಕ್ಷಮೆಯ ಧರಿತ್ರಿ ನೀನು. ಯಾರೇನೇ ತಪ್ಪು ಮಾಡಿದ್ರೂ ಕ್ಷಮಿಸುವಂಥ ಗುಣ ನಿನ್ನೊಬ್ಬಳಿಗೆ ತಾಯಿ ಇರೋದು. ನಮ್ಮ ಇಡೀ ವಂಶಾವಳಿಯಲ್ಲಿ ನಿನ್ನ ವಿರುದ್ಧ ಯಾರೂ ಇರಲಿಲ್ಲ. ನನ್ನ ಮಗಳು ಯಾಕೆ ಹೀಗಿದ್ದಾಳೋ ನಂಗೆ ಗೊತ್ತಿಲ್ಲ. ಹಿರಣ್ಯಕಶಿಪು ನಿನ್ನ ದ್ವೇಷಿಸಿದ್ರು ಪ್ರಹ್ಲಾದನ ಮೂಲಕ ಅವನಿಗೆ ಮುಕ್ತಿ ಕೊಟ್ಟೆ. ನನ್ನ ಮಗಳನ್ನು ಹಾಗೆ ಅನ್ಕೋ. ನನ್ನ ಮಗಳು ತ್ರಿಪುರ ಸುಂದರಿ ಯಾಕೆ ಹೀಗಿದ್ದಾಳೋ, ಯಾಕೆ ಹೀಗಾಡ್ತಾಳೋ ನನಗೆ ಗೊತ್ತಿಲ್ಲ.
ಜಗಜ್ಜನನಿ ತಾಯಿ ನೀನು, ಆಡಿಸೋಳು ನೀನೇ, ನೋಡೋಳು ನೀನೆ. ನಿನ್ನ ಅರಿವಿಗೆ ಬರದೆ ಏನೂ ಆಗಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ, ಚಿಕ್ಕನ್ನಿಂದ ನಿನ್ನ ಬಗ್ಗೆ ಭಕ್ತಿ ಅವಳಲ್ಲಿ ಮೂಡಿಸೋದ್ರಲ್ಲಿ ನಾನು ಸೋತಿದ್ರೆ ನನ್ನ ಕ್ಷಮಿಸಿಬಿಡು ತಾಯಿ. ಇಲ್ಲದಿದ್ರೆ ಶಿಕ್ಷೆ ನನಗೆ ಕೊಡು. ನನ್ನ ಅರಿಯದ ಮಗಳ ತಪ್ಪನ್ನ ನಿನ್ನ ಪಾದಕ್ಕೆ ಹಾಕೋತಾಯಿ.